ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇಗಣ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮೊನ್ನೆ ಕಂಪ್ಲೀಟ್ ಮಾಡಿದ್ದ ಬ್ಲೌಸು, ಬಟ್ ಅಂದರೆ ಅನ್ಕಂಪ್ಲೀಟ್ ಆಗಿತ್ತು. ಇಷ್ಟ ಸ್ಟಿಚ್ ಮಾಡಿ ಸುಮ್ಮನೆ ಬಿಟ್ಬಿಟ್ಟಿದೆ, ತಿರ್ಗಾ ಸ್ಟಿಚ್ ಮಾಡಿರಲಿಲ್ಲ. ಇದನ್ನು ಇವಾಗ ಕೊಡಬೇಕು ಕಸ್ಟಮರ್ಗೆ. ಡೋರಿನ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಡೋರಿನ ಮಾಡಿದೆ. ಇದಕ್ಕೂ ಚಿಕ್ಕದಾಗಿ ಮಾಡಬೇಕಂದ್ರೆ ಮಾಡ್ಕೋಬೋದು, ಬಟ್ ಇಲ್ಲಿ ನನಗೆ ಕ್ರಾಸ ಬಟ್ಟೆ ಸಿಕ್ಕಿದ್ರೆ ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದಿತ್ತು. ಬಟ್ ನೇರವಾಗಿ ಬಟ್ಟೆ ಸಿಕ್ಕಿರೋದ್ರಿಂದ ಇಷ್ಟು ಮಾಡೋದಕ್ಕೆ ಸಾಧ್ಯ ಆಯಿತು ಅಷ್ಟೇ. ಮತ್ತು ಜೊತೆಗೆ ಲೇಸ್ ಹಚ್ಚಬೇಕು, ನೋಡ್ತಾ ಇರ್ಬೋದು. ನೀವೇನಾದ್ರೂ ಇದರಲ್ಲಿ ಒಂದು ಟಿಪ್ಸ್ ಕಳೀತವೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಈ ಲೇಸ್ ಹಚ್ಚಬೇಕು ಅಂತ ಏನಾದರೂ ಇತ್ತು ಅಂತಂದರೆ ಬಿಗ್ನರ್ಸ್ಗಳಿಗೆ ಗೊತ್ತಿರಲ್ಲ. ಒನ್ ಬೈ ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕು ಮಾಡ್ತಿರ್ತಾರೆ. ಆ ಮಿಸ್ಟೇಕು ಆಗಬಾರ್ದು. ಏನಪ್ಪ ಅಂತಂದರೆ, ಈ ರೀತಿ ಲೇಸ್ಗಳನ್ನು ಹಚ್ಚಬೇಕಾದ್ರೆ ಬ್ಲೌಸ್ಗಳಿಗೆ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟ್ ಡೋರಿ ಹಾಕ್ಕೋಬೇಕು. ಫಸ್ಟ್ ಡೋರಿ ಹಾಕ್ಕೊಂಡಾದ್ಮೇಲೆ ಲೇಸನ್ನು ಅಟ್ಯಾಚ್ ಮಾಡಬೇಕು. ಯಾಕಂತಂದರೆ ಇವಾಗ ಈ ಥರ ಈ ಒಂದು ಡೋರಿನ ಹಾಕ್ತೀವಲ್ವ, ಡೋರಿನ ಹಾಕಿದ್ಮೇಲೆ ಇಲ್ಲಿ ರಫ್ ಹೊಡಿತೀವಿ. ರಫ್ ಹೊಡೆದಾದ್ಮೇಲೆ ಈ ಹೊಲಿಗೆ ಅನ್ನೋದು ಕಾಣಿಸುತ್ತೆ ಅಲ್ವ, ಆವಾಗ ಈ ರೀತಿ ಲೇಸನ್ನು ಅಟ್ಯಾಚ್ ಮಾಡಿದ್ವಿ ಅಂತಂದರೆ ಆವಾಗ ಆರಾಮಾಗಿ ನೀವು ಕಾಣಿಸೋದಿಲ್ಲ, ಲೇಸು ಥ್ರೆಡ್ ಕಾಣಿಸೋಲ್ಲ. ಇಲ್ಲಿ ರಫ್ ಹೊಡೆದಿರ್ತೀವಲ್ವ, ಅದೇ ಸೇಮ್ ಥ್ರೆಡ್ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಕಾಣಿಸ್ತಿರುತ್ತೆ ಅವಾಗವಾಗ. ಅದಕ್ಕಾಗಿನ ಫಸ್ಟು ನೀವು ಡೋರಿ ಹಾಕ್ಕೋಬೇಕು. ಡೋರಿ ಹಾಕ್ಕೊಂಡಾದ್ಮೇಲೆ ಈ ರೀತಿ ಲೇಸನ್ನು ಅಟ್ಯಾಚ್ ಮಾಡಬೇಕು. ಇವಾಗ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಇದು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ ಡೋರಿ ಬಂದು, ಯಾಕಂದರೆ ಬಾರ್ಡರ್ ಕೂಡ ನಮಗೆ ಸಿಲ್ವರ್ ಕಲರ್ ಇದೆ, ಅದಕ್ಕೋಸ್ಕರ ಇದು ಮ್ಯಾಚ್ ಆಗಲಿ, ಸ್ವಲ್ಪ ಡಿಫ್ರೆಂಟ್ ಇದೆ ಕಲರು, ಇದಕ್ಕೂ ಹೊಂದಾಣಿಕೆ ಆಗಲಿ ಅಂತ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದಕ್ಕೆ ಆಪೋಸಿಟಲ್ಲಿ ಸ್ಟಿಚ್ ಮಾಡಬೇಕಂದ್ರೆ ಸೀರೆ ಕೂಡ ಸೇಮ್ ಇರೋದ್ರಿಂದ ನಮಗೆ ಆಪೋಸಿಟಾಗಿ ಮಾಡೋದಕ್ಕೆ ಆಗಲ್ಲ. ಬಟ್ ಗೋಲ್ಡ್ ಕಲರ್ ಅಷ್ಟೊಂದು ಲೈಕ್ ಆಗಲ್ಲ, ಸಿಲ್ವರ್ ಕಲರ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಈ ಸಿಲ್ವರ್ ಕಲರ್ ಏನಿದೆ ಅಲ್ವಾ, ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಇವಾಗ ಡೋರಿನ ಹಾಕ್ತೀನಿ. ಸ್ನೇಹಿತರೆ, ಹಂಗೆ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಒಂದು ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಈ ಕಡೆ ಒಂದು 3 ಇಂಚು, ಈ ಕಡೆ 3 ಇಂಚು, ಅಂದರೆ ಕರೆಕ್ಟಾಗಿ ಹಿಂಗೆ 3 ಇಂಚು ಉದ್ದ, 3 ಇಂಚು ಅಗಲ 3 ಇಂಚು ಕರೆಕ್ಟಾಗಿ ಬಾಕ್ಸ್ ರೀತಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಡೋರಿ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಡೋರಿ ಮಾಡ್ಬೋದು, ತುಂಬ ನೀಟಾಗಿ. ಯಾವ ರೀತಿ ಅಂತಂದರೆ, ಇದು ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಇದು ಲೈನಿಂಗ್ ಪೀಸ್, ಅದರದ್ದೇ ಆದಂಥ ಒಂದು ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ದಪ್ಪ ಬರುತ್ತೆ ಅಂತ. ಈ ರೀತಿ ಇರುತ್ತೆ ಅಲ್ವಾ. ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಫೋಲ್ಡನ್ನು ಈ ರೀತಿ ಮಾಡ್ಕೋಬೇಕು. ನಾನಿಲ್ಲಿ 3 ಇಂಚು ತೊಗೊಂಡಿದ್ದೀನಿ ಅಷ್ಟೇ ಅಲ್ವಾ. ನೀವು ಬೇಕಾದರೆ 4 ಇಂಚದು ತೊಗೋಬೋದು. ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ಆ ಸೈಜಲ್ಲಿ ನೀವು ಡೋರಿನ ಮಾಡ್ಕೋಬೋದು. ಇಲ್ಲಿ ಕರೆಕ್ಟಾಗಿ ಈ ಎಡ್ಜ್ ಇದೆ ಅಲ್ವಾ, ಈ ಎಡ್ಜಿಂದ ಕರೆಕ್ಟಾಗಿ ಈ ಎಡ್ಜಿಗೆ ಸ್ವಲ್ಪ ರೌಂಡ್ ಶೇಪಲ್ಲಿ ಒಂದು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಈ ರೀತಿ ಮಾಡ್ಕೊಂಡಿರಲ್ವ, ಇವಾಗ ಕರೆಕ್ಟಾಗಿ ಮಿಡ್ಲಕ್ಕೆ ಕಟ್ ಮಾಡ್ಕೋಬೇಕು. ಇವಾಗ 2 ಪೀಸು ಆದವು, ಇಲ್ಲಿ ನೋಡ್ತಾ ಇರ್ಬೋದು 2 ಪೀಸ್ ಆದವಲ್ವ. ಇವಾಗ ಇದನ್ನು ಟರ್ನ್ ಮಾಡ್ಕೋಬೇಕು. ಒಂದು ಹೊಲಿಗೆ ಉದ್ದಕ್ಕೆ ಹಾಕ್ಬಿಟ್ಟು ಟರ್ನ್ ಮಾಡ್ಕೊತೀನಿ. ಟರ್ನ್ ಮಾಡ್ಕೊಂಡು ಇವಾಗ ನೀಟಾಗಿ ತಿರುಗಿಸ್ಕೊಂಡು ಇನ್ನೊಂದು ಹೊಲಿಗೆನ ಇದ್ರ ಮೇಲೆ ಹಾಕಿಬಿಟ್ಟು ಈ ರೀತಿ ಆಯ್ತಲ್ವಾ. ಇದು ಸುತ್ತ ಒಂದು ಹೊಲಿಗೆ ಹಾಕೊಂಡ್ಬಂದ್ಬಿಡಿ.
ಇವಾಗ ಇದು ಇರುತ್ತೆ ಅಲ್ವಾ, ಇವಾಗ ಈ ರೀತಿ ಮಾಡ್ಕೊಂಡ್ವಲ್ಲ, ಮೇಲಾದರೂ ಹೊಲಿಗೆ ಹಾಕೋಬೋದು, ಇಲ್ಲ ಟರ್ನ್ ಮಾಡ್ಕೊಂಡಾದ್ರೂ ನೀವು ಹಂಗೆ ಬಿಟ್ಕೋಬೋದು. ಇವಾಗ ಇದಕ್ಕೆ ಈ ಲೇಸ್, ಗೋಲ್ಡ್ ಕಲರ್ ಲೇಸನ್ನು ನಾನು ಇವಾಗ ಜಾಯಿಂಟ್ ಮಾಡ್ತೀನಿ. ಈ ರೀತಿ ಮಾಡ್ಕೊಂಡಿವಲ್ವ, ನೋಡ್ತಾ ಇರ್ಬೋದು. ಈ ರೀತಿ ಕರೆಕ್ಟಾಗಿ ಅದನ್ನು ಈ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟ್ರೇಟಾಗಿ ಲೈನ್ ಹಾಕೋಬೇಕು, ಒಂದು ಸ್ಟಿಚ್ ಹಾಕೋಬೇಕು. ಇದನ್ನು ಈ ರೀತಿ ನೋಡ್ತಾ ಇರ್ಬೋದು. ಇದನ್ನ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡು ಫಿನಿಶಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಡೋರಿನ ತುಂಬ ಸಿಂಪಲ್ಲು. ಇದೇ ರೀತಿ ಹಲವಾರು ಮಾಡ್ಕೋಬೋದು ನಾವು. ಒಂದು 3 ಇಂದ 4 ಆದರೂ ಮಾಡ್ಕೋಬೋದು. ಒಂದು ಸಿಂಗಲ್, ಈ ರೀತಿ ಸಿಂಗಲ್ ಆದರೂ ನೀವು ಮಾಡ್ಕೋಬೋದು. ಎರಡೂ ಸೇಮೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, 2 ಡೋರಿ ಆಯಿತು. ಜಾಸ್ತಿ ಹಾಕಿದರೆ ಈ ರೀತಿ ಕಾಣಿಸುತ್ತೆ. ಒಂದೇ ಒಂದು ಡೋರಿಗೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಿರ್ಬೋದು. ಇಲ್ಲ ಒಂದೊಂದೇ ಸಿಂಗಲ್ ಪೀಸ್ ಇರಲಿ ಅಂದರೆ ಈ ರೀತಿ ಹಾಕ್ಕೋಬೋದು. ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದೊಂದಿದೆ ಅಲ್ವಾ, ಇವಾಗ ಬ್ಯಾಕ್ ಸೈಡು ಜಾಯಿಂಟ್ ಮಾಡ್ಕೊಂಬೇಡ. ಈ ರೀತಿ ಬ್ಲೌಸು ರೆಡಿಯಾಗಿದೆ.